ಅನನ್ಯ ಎಷ್ಟೊಳ್ಳೆ ಹುಡುಗಿ ಅಲ್ವಾ? ಪಾಪ ಯಾವ ನಿರೀಕ್ಷೆನೂ ಇಲ್ಲದೆ ನಮ್ಮ ಪ್ರೀತಿಗೆ ಜೊತೆಯಾಗಿ ನಿಂತಿದ್ದಾರೆ. ಬ್ರೋ, ಅನನ್ಯ ಅವ್ರು ಹೇಳ್ದಂಗೆ ನಿಮ್ಮ ಲವ್ ವಿಷಯ ನನಗೆ ಗೊತ್ತಿಲ್ಲ ಅಂತ ಚಿಕ್ಕಮ್ಮ ನಂಬಿದ್ದಾರೆ. ಇದನ್ನ ಹೀಗೆ ಕರಿ ಮಾಡೋಣ, ಸರಿನಾ? ಆಮೇಲೆ ನೀವು ಹುಷಾರಾಗಿರಿ. ಯಾವುದಕ್ಕೂ ಹೆದರ್ಕೊಳಕ್ಕೆ ಹೋಗ್ಬಿಡಿ. ಏನೇ ಆದ್ರೂ ನಾನು ನಿಂತ್ಕೊಂಡು ಫೇಸ್ ಮಾಡ್ತೀನಿ. ಜೊತೆಗೆ ನಮ್ಮ ಅನನ್ಯವ್ರು ಇದ್ದಾರಲ್ವಾ, ಆಲ್ ಸೇಫ್. ಅನನ್ಯ ಬಗ್ಗೆ ನಿನಗೇನು ಅನ್ಸುತ್ತೆ? ನೈಸ್ ಗರ್ಲ್. ನಿನಗೆ? ಒಳ್ಳೆ ಹುಡುಗಿ, ಯಾವ ಉದ್ದೇಶನೂ ಇಲ್ಲದೆ ನಮ್ಮ ಪ್ರೀತಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆ ಯಜಮಾನ್ರೆ, ನಿಮ್ಗೇನಾದರೂ ಅವ್ರ ಮೇಲೆ ಅನುಮಾನನಾ? ಹೌದು ಹೌದು. ಬ್ರೂ, ಏನು ಹೇಳ್ತಾ ಇದೆಯಾ? ಗಾಬರಿ ಆದ್ರ? ನೀವು ಅಂದ್ಕೊಂಡ ಹಾಗೆ ಅನನ್ಯ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ಅವಳ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಯಾವ ಸಂಬಂಧನೂ ಇಲ್ಲದೆ ಇರೋ ಹುಡುಗಿ ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂದರೆ ಶೀಸ್ ರಿಯಲಿ ಗ್ರೇಟ್. ಸರಿ ಯಜಮಾನ್ರೆ, ನಾನು ಗಣಿನ ಮನೆಗೆ ಹೋಗೋದಕ್ಕೆ ಹೇಳಿದ್ದೀನಿ. ನನಗೆ ತುಂಬ ಕೆಲಸ ಇದೆ. ಕೆಲಸ ಮುಗಿಸಿ ನಾನು ಮನೆಗೆ ಹೋಗೋದು ತಡ ಆದರೆ ಪಾಪ ಗಣಿ ಒಬ್ಬನೇ ಇರ್ತಾನೆ. ಅದಕ್ಕೆ ನಾನು ಹೊರಡ್ತೀನಿ. ಎಲ್ಲಿಗೆ? ಎಲ್ಲಿಗೆ ಅಂದರೆ ನಾವಿರೋದಕ್ಕೆ ಅಂತ ಅಮ್ಮ ಕೊಟ್ಟಿರೋ ಮನೆಗೆ. ಅಪ್ಪ ಸಾರಥಿ ಮನೆಗೆ ಬರೋವರೆಗೂ ನೀವಿಬ್ಬರು ಇಲ್ಲೇ ಇರಬೇಕು ಅಂತ ಅಮ್ಮ ಹೇಳಿದ್ದಾರೆ. ಮರ್ತ್ಬಿಟ್ಟಿಯಾ? ಹ್ಞೂ, ಗಣಿನೂ ಇಲ್ಲೇ ಇದ್ದಾನೆ, ಮನೆಗೇನು ಹೋಗಿಲ್ಲ ಅವನು. ಹೌದಾ? ಮನೆಗೆ ಹೊರಡ್ತೀಯಾ ಇಲ್ಲೇ ಇರ್ತೀಯಾ? ಯಾಕೋ ನಮ್ಮ ಅತ್ತಿಗೆಗೆ ಇಲ್ಲಿ ಮಲ್ಗಕ್ಕೆ ಭಯ ಅನ್ಸುತ್ತೆ. ಭಯನಾ? ಯಾಕೆ? ನೀನಿರ್ತೀಯಲ್ಲ ಬ್ರೋ, ಅದಕ್ಕೆ ಇರಬೇಕು. ಏಯ್, ನಾನಿದ್ರೆ ನಾನೇನು ಮಾಡ್ತೀನಿ ಬ್ರೋ? ಅದು ಸುಮ್ಮನೆ ತಮಾಷೆ ಹೇಳಿದ್ದು. ಕ್ಯಾರಿ ಅವನು, ಡೋಂಟ್ ಮಿಸ್ಟೇಕ್ ಮೀ, ಆಯ್ತಾ? ಹಾಳಾದ ಮಂಡಿ ನಾವು ಈ ವಯಸ್ಸಿಗೆ ಬರಬೇಕಾ? ಆ ಕೆಲಸದವಳ ಹತ್ರ ಕಾಲಾದರೂ ಒತ್ತಿಸ್ಕೊಳ್ಳೋಣ ಬಾ. ಯಜಮಾನ್ರೆ, ನಾನು ಹೋಗಬೇಕು. ನಂಗೆ ನಿದ್ದೆ ಬರ್ತಿದೆ. ನನಗೆ ನಿದ್ದೆ ಬರ್ತಾ ಇಲ್ವಲ್ಲ? ನಾನೇನು ಮಾಡಲಿ? ಇದು ಕನಸಲ್ಲ, ಕಲ್ಪನೆನೂ ಅಲ್ಲ, ಇದು ಸತ್ಯ, ಇದು ನಿಜ. ಏನು ಮಾಡ್ತೀಯ ನೋಡು. ಜೋಗುಳ ಹಣ್ಣು ಮಲಗಿಸ್ಲಾ? ನೀ ನನ್ನ ಜೊತೆಲಿರು, ಅಷ್ಟೇ ಸಾಕು. ಅಪ್ಪಪ್ಪಪ್ಪಪ್ಪಪ್ಪ, ಎಂಥ ಮೋಸ! ನಮಾದಿನೂ ಪಾರ್ವತಿನ ಲವ್ ಮಾಡ್ತಿದ್ದಾನ. ಅಲ್ಲ, ಇವನು ಪಾರ್ವತಿ ಅನ್ಕೊಂಡು ಪ್ರೀತಿ ಮಾಡ್ತಿದ್ದಾನ, ಅಥವಾ ಇವಳೇ ಕಣ್ಣಿನ ಹುಡುಗಿ ಅನ್ನೋ ಸತ್ಯ ಗೊತ್ತಾಗಿ ಪ್ರೀತಿ ಮಾಡ್ತಿದ್ದಾನ? ಈಗ ನಾನು ಮಲ್ಗೋದಕ್ಕೆ ಹೋಗಲಿಲ್ಲ ಅಂದರೆ ಗಣಿ ಎದ್ದು ಬರ್ತಾನಷ್ಟೆ. ಬರಲಿ ಬಿಡು, ಅವನ ಮದುವೆ ನನಗೇನು ಭಯನಾ? ಅವನು ನನ್ನ ಬಾ ಮೈದ. ಭಾವ ಮೈದಾನ? ಅಕ್ಕ ಭಾವ ಒಟ್ಟಿಗೆ ಇದ್ದಾರೆ ಅಂತ ಅವನು ತೊಂದರೆ ಕೊಡದೆ ಹೋಗಿ ಮಲಗ್ತಾನೆ ಅಷ್ಟೇ. ಅಯ್ಯೋ ದೇವ್ರೆ, ಆದಿತ್ಯ ಏನಪ್ಪ ಆಗಿದೆ ನಿನಗೆ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಕಣ್ಣಿನ ಹುಡುಗಿ ನಾನು ನೋಡಿದ್ರೆ ನಿನಗೇನು ಕಷ್ಟ? ಹೋಯ್ತು, ನನ್ನ ಕನಸೆಲ್ಲ ಮಣ್ಣು ಪಾಲಾಗೋಯ್ತು. ಅಲ್ಲ, ಅವಳೇ ಕಣ್ಣಿನ ಹುಡುಗಿ ಅಂತ
ಆದಿತ್ಯನಿಗೆ ಹೆಂಗೆ ಗೊತ್ತಾಯ್ತು? ಓ, ಅವಳೇ ಬಾಯಿ ಬಿಟ್ಲಾ? ಇಲ್ಲ ಇಲ್ಲ, ಇವನೇ ಬಾಯಿ ಬಿಡ್ಸಿರ್ಬೇಕು. ಇಲ್ಲ, ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ಅಂತೂ ಇತ್ತು, ಅರಸದ ಕೋಟೆ ಮರ್ಯಾದೆ ಬೀದಿಗೆ ಬಂದೇ ಬಿಡ್ತು. ಈ ಪಾರ್ವತಿ ನನ್ನ ಮೇಲಿನ ದ್ವೇಷಕ್ಕೆ ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡಿದ್ದಾಳ ಅಂತ. ಹಾಗೇನಾದರೂ ಆಗಿದ್ದಿದ್ರೆ ಅವಳು ನಮ್ಮ ಆದಿತ್ಯನ ಮದುವೆಯಾಗಿ ಅರಸನ ಕೋಟೆಗೆ ಸೊಸೆಯಾಗಿ ಬಂದೆ. ನನ್ನ ಲೆವೆಲ್ ಏನಪ್ಪ? ಮೇಡಮ್, ಕಾಫಿ. ಏಯ್, ಏನು ಕಾಫಿ ಕೊಟ್ಟು ಹೊರಟೋಗ್ಬಿಟ್ರೆ? ಇನ್ನೇನು ಮಾಡಬೇಕಿತ್ತು ಮೇಡಮ್? ಬೇರೆ ಏನೂ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಹೇಳಿ ಮೇಡಮ್, ಮಾಡ್ತೀನಿ. ಬಾಯಲ್ಲಿ ಕುತ್ಕೋ. ಕುತ್ಕೊಂಡೆ ಮೇಡಮ್. ನನ್ನ ಕಾಲೊತ್ತು. ಶಿವ, ಬೇಕಾದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅವಳ ಸೇವೆ ಮಾತ್ರ ನಾನು ಮಾಡ್ಕೊಂಡಿರಲ್ಲಪ್ಪ ದೇವ್ರೇ. ಯಜಮಾನ್ರೆ, ನಾನು ಹೋಗಬೇಕು ಬಿಡಿ. ಈಗ ಬಿಡ್ತೀರಾ ಅಲ್ವಾ? ಬಿಡಲ್ಲ. ಅಯ್ಯೋ, ದಾಮಿನಿ ಮೇಡಮ್ ಬಂದ್ರು. ನನ್ನೇ ಹೆದರಿಸ್ತೀಯಾ? ನಿಜವಾಗ್ಲೂ ಬಂದರೆ ಹೆದರಿಕೆ ಆಗಲ್ವಾ? ಬಂದ್ಮೇಲೆ ನೋಡ್ಕೊಂಡ್ರಾಯ್ತು ಬಿಡು. ಬಿಡಿ ಯಜಮಾನ್ರೆ, ಯಾರೋ ನೋಡ್ತಾರೆ. ಏನಾಯ್ತು? ನಿನ್ನ ಕೈ ತಾಕ್ತು. ಒಂದು ನಿಮಿಷ ಇರಿ, ಒಂದು ನಿಮಿಷ. ಪಾರ್ವತಿ, ಈ ಕಣ್ಣಲ್ಲ, ಈ ಕಣ್ಣು. ಹೌದಾ? ಇರಿ ಯಜಮಾನ್ರೆ, ಒಂದು ನಿಮಿಷ. ಪಾರ್ವತಿ, ಅಖಿಲಕ್ಕನ ವಯಸ್ಸು ಅಂದ್ರೆ ಇವರಿಬ್ರು ಸರಸ ಸಲ್ಲಾಪನ ಅಕ್ಕ ನೋಡಿದರೆ ಅಂತಾಯ್ತು. ಈಗಿದೆ ಇವರಿಬ್ರಿಗೆ ಮಾರಿ ಹಬ್ಬ. ಅಕ್ಕ, ನೀವೇ ನಿಮ್ ಕಣ್ಣಾರ ಎಲ್ಲ ನೋಡಿದ್ರಲ್ವಾ? ಇವಾಗ ಏನ್ ಹೇಳ್ತೀರಾ ಅಕ್ಕ? ಸಂತೋಷ ಪಡ್ತೀನಿ. ಅಕ್ಕ, ನಮ್ಮ ಆದಿತ್ಯ ಆ ಕೆಲಸದವ್ರ ಜೊತೆ ಹೆಂಗಿದ್ರು ನೀವು ಖುಷಿ ಪಡ್ತೀರಾ? ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ದಾಮಿನಿ. ಇಲ್ಲಿಗ ಆಗಬಾರದು ಏನಾಗೋಯ್ತು ಅಂತ. ಆದಿತ್ಯನ ಕಣ್ಣಿಗೆ ಧೂಳು ಬಿದ್ದಿತ್ತು. ಪಾರ್ವತಿ ಊದಿ ಅದನ್ನ ತೆಗಿತಾ ಇದ್ಲು. ಅವಳ ಕಾಳಜಿನ ನಾನು ಮೆಚ್ಕೊಳ್ಳೇಬೇಕು.
ಆದಿತ್ಯ ಕಣ್ಣಲ್ಲಿ ಧೂಳು ಬಿದ್ದಿತ್ತೇನಪ್ಪ? ಹಾಂ ಚಿಕ್ಕಮ್ಮ, ಕಣ್ಣಲ್ಲಿ ಧೂಳು ಬಿದ್ದಿತ್ತು. ಪಾರ್ವತಿ ಅದನ್ನು ಊದ್ ತೆಗಿತಾ ಇದ್ಲು. ಮನೆ ಕೆಲಸದವಳಾಗಿದ್ದು ಇಷ್ಟರ ಮಟ್ಟಿಗೆ ನನ್ನ ಮಗನ ಕಾಳಜಿ ವಹಿಸ್ತಾ ಇದ್ದಾಳೆ ಅಂತಂದರೆ ನಾನು ಅದನ್ನು ಮೆಚ್ಕೊಳ್ಳೇಬೇಕು. ಆದಿ, ಇಷ್ಟೊತ್ತಾದರೂ ಯಾಕಪ್ಪ ಮಲಗಿಲ್ಲ? ಅಮ್ಮ, ಅದು ಪಾರ್ವತಿ ಏನೋ ಕೆಲಸ ಮಾಡ್ತಾನೆ ಇದ್ಲು. ಅದಕ್ಕೆ ಇಷ್ಟೊತ್ತಾದರೂ ಕೆಲಸ ಮಾಡ್ತಾ ಇದೆಯಲ್ಲ, ಹೋಗಿ ಮಲ್ಗು ಅಂತ ಹೇಳೋದಕ್ಕೆ ಬಂದೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ಆಹಾ, ಸುಳ್ಳು ಹೇಳೋದನ್ನ ಎಷ್ಟು ಚೆನ್ನಾಗಿ ಕಲ್ತಿದ್ಯೋ ಆದಿತ್ಯ. ಮನೆ ಉದ್ಧಾರ. ಸರಿ, ಟೈಮ್ ಆಯಿತು, ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಸರಿ ಅಮ್ಮ. ಪಾರ್ವತಿ, ಏನೇ ಕೆಲಸ ಇದ್ರೂ ನಾಳೆ ಬೆಳಿಗ್ಗೆ ಮಾಡಿಕೊಂಡ್ರೆ ಸಾಕು. ಎಲ್ಲರೂ ಹೋಗಿ. ಸರಿ ಅಮ್ಮ. ನಿನಗೆ ಸಪ್ರೇಟಾಗಿ ಹೇಳಬೇಕಾ? ಹೋಗಿ ಮಲ್ಕೋ. ಫ್ರೆಂಡ್ಸ್ ಬನ್ನಿರಿ. ದಿನೇ ದಿನೇ ಆದಿ ಪಾರ್ವತಿದು ಯಾಕೋ ಅತಿ ಆಗ್ತಿದೆ. ಅದು ನಿಮಗೂ ಗೊತ್ತಾಗ್ತಿದೆ ತಾನೆ? ನಾನು ಅವ್ರನ್ನ ಬಿಡಲ್ಲ. ರೆಡ್ ಹ್ಯಾಂಡಾಗಿ ಹಿಡ್ದೇ ಹಿಡಿತೀನಿ. ಅಕ್ಕನಿಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಮಾತ್ರ ನಿದ್ದೆ ಮಾಡಬೇಡಿ. ನಾನು ಮಾಡ್ತೀನಿ. ಆರೋಗ್ಯದ ಪ್ರಶ್ನೆ. ಹಾಂ, ಕಾಫಿ ಕೊಟ್ಟಿದ್ರು, ಇಲ್ಲಿವರೆಗೂ ಏನು ಬಂದಿದ್ದು? ಏನಾದರೂ ಬೇಕಿತ್ತಾ? ಏನೇ ಬೇಕಿತ್ತು? ಯಜಮಾನ್ರೆ, ಚಿಕ್ಕ ಯಜಮಾನ್ರೆ ಹೇಳಿದ್ದನ್ನು ಅಷ್ಟು ಬೇಗ ಮರ್ತೋದ್ರಾ? ಏನು? ಆಹಾ, ಚಿಕ್ಕ ಯಜಮಾನ್ರು ಇಬ್ಬರು ಹುಷಾರಾಗಿರಿ ಅಂತ ಹೇಳಿದ್ದನ್ನು ಅಷ್ಟು ಬೇಗ ಮರ್ತೋಗ್ಬಿಟ್ರಾ? ನೆನಪಿದೆ. ಮತ್ತೆ ಬಿಡಿ ಇವಾಗ. ಬಿಡ್ತೀನಿ, ಆದರೆ ಈಗಲ್ಲ. ಮತ್ತಿನ್ಯಾವಾಗ? ಇನ್ನೊಂದು 5 ನಿಮಿಷ ಆದಮೇಲೆ. ಯಜಮಾನ್ರೆ, ಯಾರಾದರೂ ಬಂದ್ಬಿಡ್ತಾರೆ. ಬಾರಲ್ಲ. ಅದು ಹೇಗೆ ಹೇಳ್ತೀರಾ? ಯಾಕೆ ಅಂದರೆ ಇದು ನಿನ್ನ ಆಟ. ನಿನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಯಾರು ಬರ್ತಾರೆ? ಹೌದಾ? ಮತ್ತೆ ನೀವು ಬಂದಿದ್ದೀರಾ? ನನಗೆ ಬರೋದಕ್ಕೂ ನಿನ್ನ ಪರ್ಮಿಷನ್ ಬೇಕಾ? ಸರಿ, ಹಾಗಾದರೆ ಪರ್ಮಿಷನ್ ಕೊಡು. ಕೊಡ್ಬೋದಿತ್ತು, ಆದರೆ ನಾನು ತರಕಾರಿ ಹೆಚ್ಚ್ತಾ ಇದ್ದೀನಲ್ಲ. ಇಬ್ಬರು ಒಟ್ಟಿಗೆ ಸೇರಿಸೋಣ. ಏನು ಚಿಕ್ಕಮ್ಮ, ಶತಾಬ್ದಿ ಎಕ್ಸ್ಪ್ರೆಸ್ ಓಡ್ತಾ ಇದ್ದೀರಲ್ಲ, ಎಲ್ಲಿಗೆ? ಅಕ್ಕನ ರೂಮ್ಗೆ. ಓ, ಏನು ಸಮಾಚಾರ? ಸಮಾಚಾರ ಅಲ್ಲ ಕಣಪ್ಪ, ಸಕ್ಸಸ್ಫುಲ್ ಪತ್ತೇದಾರಿ ಕಥೆಯ ಅನಾವರಣ. ಯಾವಾಗಲೂ ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಅಂಥದ್ದೊಂದು ಸಾಕ್ಷಿ ಇವತ್ತು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಈಗ ಅದನ್ನು ಅಕ್ಕಂಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಅದೇನಂತ ನನಗೂ ತೋರಿಸಿ ಚಿಕ್ಕಮ್ಮ. ಅಕ್ಕನ ರೂಮಿ ಬಾ, ಒಟ್ಟಿಗೆ ತೋರಿಸ್ತೀನಿ. ಅಲ್ಲ ಚಿಕ್ಕಮ್ಮ, ಅಂತ ಸೀಕ್ರೆಟ್ ಏನಿದೆ ಅಂತ? ಹಾಂ, ಪಾರ್ವತಿಗೂ ಈ ಮನೆಗೂ ಋಣ ಮುಗಿಸುವಂಥ ಸೀಕ್ರೆಟ್ ಈ ಮೊಬೈಲಲ್ಲಿದೆ. ಬರಲ್ಲ, ಬಾಯ್. ಏನಪ್ಪ ಇದು, ಕುತ್ತಿಗೆಗೆ ಬರೋ ಥರ ಇದೆ ಚಿಕ್ಕಮ್ಮ.
ನಿಂತ್ಕೊಳ್ಳಿ ಚಿಕ್ಕಮ್ಮ, ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಅದೇನಂತ ನನಗೂ ತೋರಿಸಿ. ಅಯ್ಯೋ ಇಲ್ಲಪ್ಪ, ನಾನು ಅಕ್ಕನಿಗೆ ಫಸ್ಟ್ ತೋರಿಸ್ಬೇಕು. ಅಲ್ಲ ಚಿಕ್ಕಮ್ಮ, ನಿಮ್ಗೆ ಏನೇ ಸಾಕ್ಷಿ ಸಿಕ್ಕರೂ ನನಗೆ ತೋರಿಸ್ತೀನಿ ಅಂತ ಹೇಳಿದ್ರಿ ತಾನೆ. ನಾನು ನಿಮ್ಮ ಪಾಟಿನೇ ತಾನೆ. ಹೌದು, ಹೇಳ್ತೀನಿ. ಪ್ರೀತು, ನಿಂಗೊಂದು ವಿಷಯ ಗೊತ್ತಾ? ಏನು ಚಿಕ್ಕಮ್ಮ? ನಮ್ಮ ಆದಿತ್ಯನು ಆ ಕೆಲಸದೊಳನ ಪ್ರೀತಿ ಮಾಡ್ತಿದ್ದಾನೆ ಕಣೋ. ಅವರಿಬ್ರು ಕ್ಲೋಸ್ ಆಗಿರೋದನ್ನ ರೆಕಾರ್ಡ್ ಮಾಡಿದ್ದೀನಿ ಈ ಫೋನಲ್ಲಿ. ಈಗಲೇ ಹೋಗಿ ಅಕ್ಕನಿಗೆ ತೋರಿಸಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ತಗಲ ಹಾಕೊಂಡ್ಲು, ಈ ದಾಮಿನಿ ಕೈಲಿ ತಗಲ ಹಾಕೊಂಡ್ಲು. ಬ್ರೋ ಸಾರಿ ಬ್ರೋ, ದೊಡ್ಡ ಅವಂತರ ಆಗೋಗಿದೆ. ಯಾಕೆ ಪ್ರೀತು, ಏನಾಯಿತು? ನೀವಿಬ್ರು ಈ ಥರ ಕ್ಲೋಸ್ ಆಗಿರೋದನ್ನ ನಿಮಗೆ ಗೊತ್ತಾಗ್ದಿರೋ ಹಾಗೆ ರೆಕಾರ್ಡ್ ಮಾಡಿ ಮಾಮಿಗೆ ತೋರ್ಸೋಕೆ ಹೋಗ್ತಾ ಇದ್ದಾರೆ. ಯಾರು ಪ್ರೀತು? ಚಿಕ್ಕಮ್ಮ. ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದರೆ ಖಂಡಿತ ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಈಗೇನು ಮಾಡೋದು ಯಜಮಾನ್ರೆ? ಅಂಥದ್ದೇನೂ ಆಗಲ್ಲ ಪಾರ್ವತಿ, ನಾವಂಥ ತಪ್ಪೇನೂ ಮಾಡಿಲ್ಲ. ಇಬ್ಬರು ಒಬ್ರನ್ನೊಬ್ರು ಮನಸಾರೆ ಇಷ್ಟಪಟ್ಟಿದ್ದೀವಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಅಮ್ಮನ ಮುಂದೆ ನಿಂತು ಧೈರ್ಯವಾಗಿ ಹೇಳೋಣ. ಅಮ್ಮ ಒಪ್ಪಲಿಲ್ಲ ಅಂದರೆ ಮುಂದೆ ಅದೇನಾಗುತ್ತೋ ನೋಡೋಣ. ಬ್ರೋ, ಈ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕಮ್ಮ ವಿಡಿಯೋನ ಮಾಮಿಗೆ ತೋರಿಸೋದನ್ನ ತಡಿಬೇಕು. ಏನು ಮಾಡೋದು? ನಂಗೆ ಗೊತ್ತಾಗ್ತಿಲ್ಲ ಬ್ರೋ ಏನು ಮಾಡಬೇಕು ಅಂತ. ನೀವು ಯೋಚನೆ ಮಾಡಿ, ನಾನು ಮಾಡ್ತೀನಿ. ಯಜಮಾನ್ರೆ, ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ. ಒಂದು ವೇಳೆ ಅಮ್ಮ ನಮ್ಮ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದರೆ ನೀವು ನನ್ನ ಕೈ ಬಿಡಲ್ಲ ತಾನೆ? ಇಲ್ಲ ಪಾರು, ಯಾರೇ ನಮ್ಮ ಪ್ರೀತಿ ಗಟ್ಟ ಬಂದರೂ ನಾನು ನಿನ್ನ ಕೈ ಬಿಡಲ್ಲ. ಯಾವತ್ತೂ ಗೊತ್ತಾಗಬೇಕಾಗಿರೋ ವಿಷಯ ಇವತ್ತೇ ಗೊತ್ತಾಗ್ತಿದೆ ಅಂದ್ಕೊಳ್ಳೋಣ. ಏನೇ ಬಂದರೂ ನಿನ್ನ ಜೊತೆ ನಾನಿರ್ತೀನಿ. ಬಾ. ಚಿಕ್ಕಮ್ಮ, ಮಾಮಿಗೆ ತೋರಿಸಿದ್ರಾ? ಓ, ತೋರ್ಸದಪ್ಪ. ಏನಂದ್ರು? ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡಿರೋ ಆ ಪಾರ್ವತಿಗೆ ನೀನೇ ಸರಿಯಾಗಿರೋ ಶಿಕ್ಷೆನ ಕೊಡು ದಾಮಿನಿ ಅಂದ್ರು. ಹೌದಾ? ಹಂಗೆ ಹೇಳ್ತಾರೆ ಅಂತ ರೂಮ್ಗೆ ಹೋದೆ. ಅಕ್ಕ ರೂಮಲ್ಲೇ ಇಲ್ಲ. ಹಾ, ಗೊತ್ತಾಯ್ತು. ಏನು? ಅಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಈಗ ಟೈಮ್ ಎಷ್ಟು ಹೇಳು? 8:30. ಅಕ್ಕ ಈಗ ಧ್ಯಾನದಲ್ಲಿರ್ತಾರೆ. ಅಲ್ಲಿಗೆ ಹೋಗಿ ಈ ವಿಡಿಯೋನ ತೋರಿಸಿ ಅವಳನ್ನು ಇವತ್ತು ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ. ಧ್ಯಾನ ಮಾಡ್ಬೇಕಾದ್ರೆ ಹೋದರೆ ಮಾಮ್ ಬೈತಾರೆ. ಅವ್ರು ಬೈದ್ರು ಉಗಿದ್ರು ಪರವಾಗಿಲ್ಲ, ನಾನಂತೂ ಹೋಗಿ ವಿಡಿಯೋ ತೋರಿಸ್ತೀನಿ.
ದಾಮಿನಿ ಕೈಲಿ ಅಕ್ಕ ನೀವು ಧ್ಯಾನದಲ್ಲಿದ್ದೀರಾ? ನಿಮ್ಮ ಹತ್ರನೇ ಬರೋಣ ಅಂತ ಬರ್ತಿದ್ದೆ ಅಕ್ಕ. ಯಾಕೆ ದಾಮಿನಿ, ನಿನ್ನಲ್ಲೂ ಧ್ಯಾನ ಮಾಡೋ ಆಸಕ್ತಿ ಏನಾದರೂ ಹುಟ್ಕೊಳ್ತೇನೋ? ಹಾಗಾಗಿದ್ರೆ ತುಂಬ ಒಳ್ಳೆಯದು. ಧ್ಯಾನ ಮಾಡೋದ್ರಿಂದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಅಕ್ಕ, ಈ ಜನ್ಮದಲ್ಲಿ ನನಗೆ ಧ್ಯಾನದ ಮೇಲೆ ಆಸಕ್ತಿ ಬರಲ್ಲ ಬಿಡಿ. ನನಗೇನಿದ್ರು ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲೇ ಆಸಕ್ತಿ ಜಾಸ್ತಿ. ಏನಂಥ ಬ್ರೇಕಿಂಗ್ ನ್ಯೂಸ್? ಹೇಳೋದಲ್ಲ ಅಕ್ಕ, ನೀವೇ ನೋಡೋದು. ನೋಡಿದ್ಮೇಲೆ ನೀವೊಂದು ನಿರ್ಧಾರ ತಗೊಳ್ಳೇಬೇಕಕ್ಕ. ಏನು ಹೇಳ್ತಿದೀಯಾ?